ಸೊ ಇವತ್ತಿಗೆ ನಾವು ಏನು SIR ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ವಿ ಅದರದ್ದು ಫಸ್ಟ್ ಡಿಸಿಷನ್ ಮೇಕಿಂಗ್ ಲೆವೆಲ್ ಇವತ್ತಿಗೆ 24/8/26 ಈ ಸೋಮವಾರ ಡ್ರಾಫ್ಟ್ ಎಲೆಕ್ಟರ್ಸ್ ಲಿಸ್ಟ್ ಆಫ್ ಗದಗ ಜಿಲ್ಲೆನ ಪ್ರಚುರ ಮಾಡಿದ್ದೀವಿ. ಸೊ ಆಕ್ಷೇಪಣೆಗಳು ಸಲ್ಲಿಸೋಕ್ಕೆ ಇವತ್ತಿಂದ ಹಿಡಿದು ಮುಂದಿನ ತಿಂಗಳು 23/9ವರೆಗೂ ಆಕ್ಷೇಪಣೆ ಸಲ್ಲಿಸೋಕ್ಕೆ ಕಾಲಾವಧಿ ನೀಡಲಾಗಿದೆ. ಮತ್ತು ಆಕ್ಷೇಪಣೆಗಳು ವಿಲೇವಾರಿಗೊಳಿಸೋಕ್ಕೆ ಇವತ್ತಿಂದ ಹಿಡಿದು ಅಕ್ಟೋಬರ್ 22ನೇ ತಾರೀಕುವರೆಗೂ ಕಾಲಮಿತಿ ನಿಗದಿ ಮಾಡಿದೆ. ಸೊ ಅಂತಿಮ ಪಟ್ಟಿ ಏನು ಎಲೆಕ್ಟರ್ಸ್ ಲಿಸ್ಟ್ ಫೈನಲ್ ಲಿಸ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ 27/10/26. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಏನು ನಮ್ಮಲ್ಲಿ SIR ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡುವಾಗ 9,02,947 ವೋಟರ್ಸ್ ಇದ್ದರು. ಅದರೊಳಗೆ 1,20,715 ಜನ ವೋಟರ್ಸ್ ಹ್ಯಾವ್ ಬಿನ್ ರಿಮೂವ್ಡ್ ಫಾರ್ ವೇರಿಯಸ್ ರೀಸನ್ಸ್. ಅದರೊಳಗೆ ಡೆತ್ತಿಂದ 30,318 ಜನ, ಪರ್ಮನೆಂಟ್ಲಿ ಶಿಫ್ಟೆಡ್ ಫ್ರಮ್ ಗದಗ್ ಡಿಸ್ಟ್ರಿಕ್ಟ್ 71,280, ಎರಡು ಕಡೆ ಎನ್ರೋಲ್ ಆಗಿದ್ದವರು, ಒಂದು ಕಡೆ ಕೈ ಬಿಟ್ಟಂಥವ್ರು 13,537, ಮತ್ತು ಆಬ್ಸೆಂಟ್ ಇದ್ದವರು ಅಂದರೆ ಅವರು ಕೊಟ್ಟ ಅಡ್ರೆಸ್ಸಲ್ಲಿ ಅವರು ಕಾಣದೇ ಇದ್ದವರು 5,192 ಜನ ಇದ್ದಾರೆ. ಮತ್ತು 388 ಜನ ನಾವು ಕೊಡೋದಿಲ್ಲ, ನಾವ್ಯಾಕೆ ಕೊಡಬೇಕು, ನಾವು ಬೇಕಿದ್ದಾಗ ನಾವು ಕೊಡ್ತೀವಿ ಅಂತ ಹೇಳಿ ಈ ಎನ್ಯುಮರೇಷನ್ ಫಾರ್ಮ್ಸ್ನ ವಾಪಸ್ ಕೊಡದಿರೋದಾರೆ. ಇದೆಲ್ಲ ಟೋಟ್ಲು 1,20,715 ಜನರಾಗುತ್ತೆ. ಇವರಿಷ್ಟು ಜನನ ಹೊರತುಪಡಿಸಿ 7,82,232 ವೋಟರ್ಸ್ ಇವತ್ತಿಗೆ ಡ್ರಾಫ್ಟ್ ರೋಲಲ್ಲಿ ಬಂದಿದ್ದಾರೆ. ಇದರೊಳಗೆ 3,92,460 ಮೇಲ್ ವೋಟರ್ಸ್ ಇದ್ದಾರೆ, 3,89,723 ಫಿಮೇಲ್ ವೋಟರ್ಸ್ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ನಮ್ಮ ಹತ್ರ 2026 ನಾವು 16/6/2026 ಸ್ಟಾರ್ಟ್ ಮಾಡಿದಾಗ ಫಿಮೇಲ್ ವೋಟರ್ಸ್ ವರ್ ಮೋರ್. ಈಗ ಹೆಚ್ಚು ಕಮ್ಮಿ ಮೇಲ್ ಆ್ಯಂಡ್ ಫಿಮೇಲ್ ಆರ್ ನಾರ್ಮ್ 3,000 ಮಾತ್ರ ವ್ಯತ್ಯಾಸ ಇದೆ. ಸೊ ಈ ಒಂದು ಹೋಲ್ ಎಕ್ಸಸೈಸ್ ಮಾಡಿದಾಗ 1,200 ವೋಟರ್ಸ್ಗಿಂತ ಜಾಸ್ತಿ ಒಂದು ಬೂತಲ್ಲಿ ಇರಬಾರ್ದು ಅಂತ ಹೇಳಿ ಏನು ಎಲೆಕ್ಷನ್ ಕಮಿಷನ್ ಡಿಸಿಷನ್ ಇದೆ ಅದ್ರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 16 ಬೂತ್ಸ್ ಹೆಚ್ಚಿಗೆ ಆಗಿದ್ದಾವೆ. ಶಿರಟ್ಟಿಲಿ 7 ಬೂತು, ಗದಗಲ್ಲಿ 1 ಬೂತು, ರೋಣಲ್ಲಿ 2 ಬೂತು, ನರಗುಂದಲ್ಲಿ 6 ಬೂತು, ಒಟ್ಟು 16 ಬೂತ್ಸು ಎಕ್ಸ್ಟ್ರಾ ಆಗಿದ್ದಾವೆ. ಈಗ ಅನಾಮಲೀಸ್ ಅಂತ ಇದ್ದಾವೆ. ಅನಾಮಲೀಸ್ ಅಂತ ಹೇಳಿದ್ರೆ ಇವರು ಈ ಅನಾಮಲೀಸಲ್ಲಿರೋರು ಡ್ರಾಫ್ಟ್ ರೋಲಲ್ಲಿದ್ದಾರೆ. ಇವ್ರದ್ದು ಏನು ಸಮಸ್ಯೆ ಇದೆ ಅಂದರೆ ಇವ್ರಿಗೆ 2002ರಲ್ಲಿ ಯಾರು ಪ್ರೋಜಿನಿಯವರಿದ್ದಾರೆ ಅವ್ರದ್ದು ಮ್ಯಾಪಿಂಗ್ ಕರೆಕ್ಟಾಗಿ ಆಗಿಲ್ಲ, ಇಲ್ಲ ತಾತ ಮತ್ತು ಮೊಮ್ಮಗನಿಗೆ ವಯಸ್ಸಿನ ಅಂತರ ತುಂಬ ಕಡಿಮೆ ಇದೆ, ತಂದೆಗೂ ಮಗನಿಗೆ ಅಂತರ ಕಡಿಮೆ ಇದೆ, ಒಂದೇ ಮನೆಯಲ್ಲಿ 6ಕ್ಕಿಂತ 8 ಜನ ಮಕ್ಕಳ ಲೆಕ್ಕಕ್ಕೆ ತೋರಿಸಿದ್ದಾರೆ. ಈ ಥರದ್ದು 9 ರೀತಿಯಾದ ಅನಾಮಲಿಗಳಿರೋರು 25,975 ಮತದಾರರು ಇದ್ದಾರೆ. ಇವರೆಲ್ಲರೂ ಡ್ರಾಫ್ಟ್ ರೋಲಲ್ಲಿ ಇದ್ದಾರೆ. ಇವರು ಒಳಗೆ ಬರಬೇಕಾ ಹೊರಗೆ ಹೋಗ್ಬೇಕಾ ಅನ್ನೋದು ಚರ್ಚೆ. ಸೊ ಇವರಿಗೆ ಒಂದು ಅವಕಾಶವಾಗಿ ಎಲೆಕ್ಷನ್ ಕಮಿಷನಿಂದ ನೋಟಿಸ್ ಕೊಡ್ತೀವಿ ನಾವು. ಸೊ ಆ ನೋಟಿಸ್ ಕೊಟ್ಟಾದಮೇಲೆ ಅವರು ಅದಕ್ಕೆ ಪೂರಕವಾದ ದಾಖಲೆಗಳನ್ನ ತಂದು ಕೊಡಬೇಕು. ಅದಾದಮೇಲೆ AROಗಳು EROಗಳು ಅದನ್ನು ವಿಚಾರಣೆ ಮಾಡಿ ತೀರ್ಮಾನ ಮಾಡ್ತಾರೆ. ಸೊ ಅವರು ತೀರ್ಮಾನ ಮಾಡುವಾಗ ದೇ ವಿಲ್ ನಾಟ್ ಡಿಕ್ಲೇರ್ ದೆಮ್ ಇನ್ಎಲಿಜಿಬಲ್. ಸಫಿಷಿಯೆಂಟ್ ದಾಖಲೆ ಕೊಡದೇ ಇರೋದ್ರಿಂದ ವೋಟರ್ ಲಿಸ್ಟ್ಗೆ ಸೇರ್ಸೋಕ್ಕಾಗ್ತಿಲ್ಲ ಅನ್ನೋದು ಅಷ್ಟೇ ಹೇಳ್ತಾರೆ. ದೇ ಆರ್ ನಾಟ್ ಇನ್ಎಲಿಜಿಬಲ್. ದೇ ಮೇ ಬಿ ಎಲಿಜಿಬಲ್ ಓನ್ಲಿ ಬಿಕಾಸ್ ದೇ ಹ್ಯಾವ್ ನಾಟ್ ಪ್ರೊವೈಡೆಡ್ ಕರೆಕ್ಟ್ ಡಾಕ್ಯುಮೆಂಟ್ಸ್. ಅವ್ರ ಲಿಸ್ಟಿಗೆ ಸೇರ್ತಾ ಇಲ್ಲ. ಮತ್ತು ಈ ಒಂದು ಕೆಲಸ ಮಾಡೋಕ್ಕೆ 25,975 ಆಕ್ಷೇಪಣೆಗಳ್ನ ನೇರವಾದ ಅನಾಮಲೀಸ್ನ ಹಿಯರಿಂಗ್ ಮಾಡೋಕ್ಕೆ ನಮ್ಮಲ್ಲಿ 47 ಜನ AROಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಅಡಿಷ್ನಲ್ಲಾಗಿ. ಸೊ ಏನು 40 ದಿನ 50 ದಿನ ಟೈಮ್ ಇದೆ, 58 ದಿನ ಟೈಮ್ ಇದೆ. ಅಷ್ಟರೊಳಗೆ ಈ ಎಲ್ಲದನ್ನು ಎನ್ಕ್ವೈರಿ ಮಾಡಿ ಇತ್ಯರ್ಥ ಮಾಡಬೇಕಾಗತ್ತೆ. ಈ 7 ದಿನದ ನಂತರ ನೋಟಿಸಸ್ ಕೊಡ್ತಾರೆ. 7 ದಿನದ ನಂತರ ನೋಟಿಸಸ್ ಕೊಟ್ಟಮೇಲೆ ಅವರು ಪೂರಕವಾದ ದಾಖಲೆಗಳನ್ನ ತಂದು ಹಾಜರು ಮಾಡಬೇಕು. 2 ಹಿಯರಿಂಗ್ ಒಳಗೆ ಕೇಸ್ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ದು ಡೈರೆಕ್ಷನ್ಸ್ ಇದೆ. ಸೊ ಅದು ಅನಿವಾರ್ಯತೆ ಇತ್ತು ಅಂದರೆ ಎಕ್ಸ್ಟೆಂಡ್ ಮಾಡೋದಕ್ಕೆ EROಗೆ ಬಿಟ್ಟಂಥ ವಿಚಾರ ಇರುತ್ತೆ. ಬಟ್ ಫಸ್ಟ್ ಟೈಮ್ ಅವ್ರು ಬಂದು ಏನು ದಾಖಲೆ ಕೊಡಬೇಕು ಅಂತ ತಿಳ್ಕೊಂಡ್ರೆ ಸೆಕೆಂಡ್ ಟೈಮ್ ತಂದು ದಾಖಲೆಗಳು ಕೊಡಬೇಕು, ಇಲ್ಲ ಫಸ್ಟ್ ಟೈಮ್ಗೆ ಅವರು ತಂದು ಕೊಡ್ಬೋದು. ಇದು ಇವತ್ತು ನಮ್ಮ ಏನು ವೋಟರ್ಸ್ ಲಿಸ್ಟ್ ತೀರ್ಮಾನ ಆಗಿ ಪಬ್ಲಿಷ್ ಆಗಿದೆ. ಪ್ರತಿ ಬೂತ್ ಮುಂದೆನೂ ಅಂಟಿಸಿ ನಾವು ಊರಲ್ಲೆಲ್ಲ ಪ್ರಚಾರ ಮಾಡಿದ್ದೀವಿ. ಎಲ್ಲ ವಿಲೇಜಸ್ಸು, ಎಲ್ಲ ವಾರ್ಡ್ಸಲ್ಲೂ, ಎಲ್ಲ ಬೂತಲ್ಲೂ ಅಂಟಿಸಿ ಪ್ರಚಾರ ಮಾಡಿದ್ದೀವಿ. ಅದಲ್ಲದೆ ಗ್ರಾಮಸ್ಥರನ್ನು ಸೇರಿಸ್ಕೊಂಡು ಅಲ್ಲಿ ನಮ್ಮ BLO ಅವರು
ವೋಟರ್ಸ್ ಪಟ್ಟಿನ ಓದಿ ಹೇಳಿಸೋದನ್ನು ಮಾಡಿಸಿದ್ದೀವಿ. ಯಾಕಂದರೆ ಯಾರೋ ಒಬ್ಬರಿಗೆ ನಮಗೆ ಓದೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಹೇಳಿಸೋದನ್ನು ಮಾಡಿ ವಿಡಿಯೋಗ್ರಾಫ್ಸನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ನಮ್ಮಲ್ಲಿ ಸರ್ವಿಸ್ ವೋಟರ್ಸ್ ಅಂತ ಇದ್ದಾರೆ, ಅಂದರೆ ಮಿಲ್ಟ್ರಿಲಿ ಕೆಲಸ ಮಾಡ್ತಿರೋರು ವೋಟರ್ಸ್ ಇದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ 1428 ಮಿಲ್ಟ್ರಿ ಸರ್ವಿಸಸ್ಸಲ್ಲಿರೋ ವೋಟರ್ಸ್ ಇದ್ದಾರೆ. ಸೊ ಅದು ಶಿರಟ್ಟಿಲಿ 164, ಗದಗಲ್ಲಿ 213, ರೋಣಲ್ಲಿ 458, ನರಗುಂದಲ್ಲಿ 593. ಸೊ ಇಷ್ಟು ಮೆನಿ ವೋಟರ್ಸು ನಮ್ಮಲ್ಲಿ ಸರ್ವಿಸ್ ವೋಟರ್ಸ್ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ SIR. ಮತ್ತು ನೋಟಿಸ್ ಕೊಟ್ಟಾಗ ಆಧಾರ್ನ ಅವ್ರ ಐಡೆಂಟಿಫಿಕೇಷನ್ಗೆ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ, ವ್ಯಕ್ತಿ ಅವನೇ ಅಲ್ವಾ ಅನ್ನೋದಕ್ಕೆ. ಅವನ ಹೆಸರು ಅಥವಾ ಅವನ ಅಡ್ರೆಸ್ಸು ಅಥವಾ ವಯಸ್ಸಿಗೆ ಅದನ್ನು ಉಪಯೋಗಿಸಲ್ಲ. ಹೆಸರಿಗೆ ಉಪಯೋಗಿಸ್ತೀವಿ, ವಯಸ್ಸು ಆಯಸ್ಸು ಮತ್ತು ಅಡ್ರೆಸ್ಗೆ ಅದನ್ನು ಉಪಯೋಗಿಸೋದಿಲ್ಲ. ಆ ಆಧಾರ್ ಜೊತೆಗೆ ಮತ್ತೆ 11ರಲ್ಲಿ ಯಾವುದನ್ನು 2 ದಾಖಲೆ ಕೊಡ್ಬೋದು ಅವನಿಗೆ ಪ್ರೂಫ್ಗೆ, ಅನ್ವಯಿಸೋ ಪ್ರೂಫ್ಗೆ. ಮತ್ತು ಅನಾಮಲೀಸಲ್ಲಿ 1 ಅರ್ಜಿಲಿ 4 ಅನಾಮಲಿ ಮಾತ್ರ ಇತ್ಯರ್ಥ ಮಾಡೋಕ್ಕೆ ಸಾಧ್ಯ ಇರ್ತದೆ. ಸೊ 9 ಯಾವುದೇ ವ್ಯಕ್ತಿಲಿ ಇದ್ದರೆ ಅವ 3 ಅರ್ಜಿ ಕೊಡಬೇಕಾಗುತ್ತೆ. 9 ಇರೋ ಸಾಧ್ಯತೆಗಳು ಕಡಿಮೆ ಇತ್ತು ಅಂದರೆ, ಅವು ಮೋರ್ ದೆನ್ 4 ಇತ್ತು ಅಂದರೆ ಅಡಿಷನಲ್ ಅಪ್ಲಿಕೇಶನ್ ಕೊಡಬೇಕು. ಇಷ್ಟು ಇವತ್ತು ತಮಗೆ ತಿಳಿಸ್ಬೇಕಾದಂಥ ಮಾಹಿತಿ ಇತ್ತು. ತಮ್ಮಿಂದ ಏನಾರ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಅವನಿಗೆ ಈಗ ಅವಕಾಶ ಇದೆ, ಅವ್ನು ಬಂದರೆ ಅವನು ದಾಖಲೆ ಕೊಡ್ಬೋದು. ಡೇಟ್ ಎಕ್ಸ್ಟೆಂಡ್ ಆಗಲ್ಲ. ಏನು ಅನಾಮಲೀಸ್ ಹಿಯರಿಂಗ್ ಪೀರಿಯಡ್ ಇದೆ, ಅವ ಪೂರ್ವಕವಾದ ದಾಖಲೆ ಕೊಟ್ಟರೆ ಇಟ್ ವಿಲ್ ಬಿ ನೋಟೆಡ್, ವೆರಿಫೈ ಮಾಡ್ತಾರೆ. ಇಲ್ಲಾಂದರೆ ಅವ ಫೈನಲ್ ಲಿಸ್ಟ್ ಆದಮೇಲೆ ಫಾರ್ಮ್ 6 ಕೊಡ್ಬೋದು. ಈಗ ಈ ವಾರ್ಡಲ್ಲಿ ಇರ್ತಾನೆ ಅವನು, ಆ ಅರ್ಧ ಮನೆಯವರು ಆ ಕಡೆ ವಾರ್ಡಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲೂ ಅವನು ಫಾರ್ಮ್ 8 ಕೊಟ್ಬಿಟ್ಟು ಅವ್ರನ್ನ ಈ ಕಡೆಗೆ ಇಲ್ಲ ಇವ್ರನ್ನ ಆ ಕಡೆಗೆ ಹಾಕೊಳ್ಳೋಕ್ಕೆ ಅವಕಾಶ ಇದೆ. 6 ಈಗ 18 ವಯಸ್ಸಾದವರು ಬಿಟ್ಟೋಗಿದ್ರು ಅಂತ ಹೇಳಿದ್ರೆ 1 ಟನ್ಗೆ 18 ಆಗ್ತಿರ್ತದೆ, ಅವ್ರ ಲಿಸ್ಟ್ ಒಳಗೆ ಬಂದಿಲ್ಲ ಅಂತಿದ್ರೆ ಅವ್ರು ಈಗಲೂ ಅರ್ಜಿ ಕೊಡ್ಬೋದು, ಅವ್ರನ್ನ ಈಗಲೂ ಸೇರಿಸ್ಕೊಡ್ತೀವಿ. ನಾವೇನು ಮಾಡೋದು, ವೋಟ್ ಮಾಡಲ್ಲ ಅಂದವ್ರಿಗೆ ನಾವು ಬಲವಂತ ಮಾಡೋಕ್ಕಾಗುತ್ತೆ. ಮುಂದೆ ಕಾನೂನು ಚೇಂಜ್ ಮಾಡಿದ್ರೆ ಅದರಂತೆ ಕ್ರಮ. ದಟ್ ಈಸ್ ಎ ಡಿಫ್ರೆಂಟ್ ಸ್ಟೋರಿ. ಇವತ್ತು ನಾನು ಎಲೆಕ್ಟ್ರಸ್ ಯಾರು ಅಂತ ಡಿಸೈಡ್ ಮಾಡ್ತಿದ್ದೀನಿ, ಅವನು ಯಾಕೆ ಇಲ್ಲಿದ್ದಾನೆ ಅನ್ನೋದು ಡಿಫ್ರೆಂಟ್ ಲೆಕ್ಕಾಚಾರ. ಅದು ಬೇರೆದೇ ಆಯಾಮ, ಅದು ಬೇರೆ ರೂಪದಲ್ಲಿ ಅದು ಬೇರೆಯವ್ರು ನೋಡ್ತಾರೆ, ಈಗ ನೋಡೋದಿಲ್ಲ ಅದನ್ನು. ತಮ್ಮಿಂದ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಗದಗಲ್ಲೇ ಇರ್ಬೇಕಂತೇನಿಲ್ಲ, ರಾಜ್ಯದಲ್ಲಿ ಎಲ್ಲಾನ ಇದ್ರೂ ಸಿಗಾಕೊಂಡಿರ್ತಾರೆ. ಹಾಂ, ಸೊ ಅವ್ರು ಎಲ್ಲಿ ಉಳಿಸ್ಕೋಬೇಕೋ ಅಲ್ಲಿ ಉಳಿಸ್ಕೊಂಡಿರ್ತಾರೆ. ಇಲ್ಲಿ ಉಳಿಸ್ಕೊಳ್ಳಲ್ಲ ಅಂತ ತೀರ್ಮಾನ ಮಾಡಿದವ್ರು 13,000 ಜನ. ಬೇರೆ ಕಡೆ ಇಟ್ಕೊಂಡಿದ್ದೀವಿ, ಇಲ್ಲಿ ಬೇಡ ಅಂದವ್ರು 13,000 ಜನ. ಫೇಸ್ಡ್ ಎಲೆಕ್ಷನ್ ನಡೆದ್ರೆ ಎಲ್ಲ ಕಡೆ ಹಾಕ್ಬೋದಲ್ಲ.